ಹಲೋ ಗೈಸ್, ನಮಸ್ಕಾರ ಎಲ್ಲರಿಗೂ ಹಾಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋಲಿ ನಾನು ರಸಭರಿತ ಕ್ರಂಚಿಯಾಗಿರುವಂಥ ಗರಿಗರಿಯಾಗಿರುವಂಥ ಸಿಹಿ ಸಿಹಿ ಬಿಸಿ ಬಿಸಿ ಜಿಲೇಬಿ ಹೇಗೆ ಮನೆಯಲ್ಲೇ ದಿಢೀರಾಗಿ ರೆಡಿ ಮಾಡ್ಕೊಳ್ಬೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಸೊ ತುಂಬ ಅಂದರೆ ತುಂಬ ಸುಲಭ ಮಾಡೋದು. ಮತ್ತು ನೀವು ನೋಡ್ಬೋದು ಎಷ್ಟು ಜ್ಯೂಸಿ ಆಗಿದೆ ಮತ್ತು ಎಷ್ಟು ಗರಿಗರಿಯಾಗಿ ಕ್ರಂಚಿಯಾಗಿದೆ ಅಂತ. ಸೊ ಮೊದಲು ಹಿಟ್ಟು ಮಾಡ್ಕೋಬೇಕು. ಅದಕ್ಕೆ ನಾನಿಲ್ಲಿ 1 ಕಪ್ ಮೈದಾ ಆರ್ ಇದನ್ನು ಆಲ್ ಪರ್ಪಸ್ ಫ್ಲಾರ್ ಅಂತ ಕೂಡ ಕರಿತೀವಿ. ಸೊ 1 ಕಪ್ ತೊಗೊಂಡಿದ್ದೀನಿ. ಹಾಗೂ 3 ಟೇಬಲ್ ಸ್ಪೂನ್ ಕಾರ್ನ್ಫ್ಲಾರ್, ಹಾಗೂ 3/4 ಕಪ್ ಮೊಸರು, ಹಾಗೂ ತುಪ್ಪ 1 ಟೇಬಲ್ ಸ್ಪೂನ್. ಸೊ ಇದೆಲ್ಲ ಹಾಕಿ, ಇದು ಫುಡ್ ಕಲರು. ನೀವು ಯೆಲ್ಲೋ ಕಲರ್ ಜಿಲೇಬಿ ಬೇಕಂದರೆ ಲೆಮನ್ ಯೆಲ್ಲೋ ಕಲರ್ ಹಾಕ್ಕೋಬೋದು, ಕೇಸರಿ ಕಲರ್ ಜಿಲೇಬಿ ಬೇಕಂದರೆ ಕೇಸರಿ ಕಲರ್ ಹಾಕ್ಕೊಳ್ಬೋದು. ಸೊ ನಾನಿಲ್ಲಿ ಕೇಸರಿ ಕಲರ್ ಹಾಕಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಫಸ್ಟು ಈಗ ಮಿಕ್ಸ್ ಮಾಡ್ತಾ ನೀರು ಸೇರಿಸ್ಕೊಳ್ಬೇಕು. ಸೊ ನೀವು ನೀರು ಸೇರಿಸ್ತಾ ಮಿಕ್ಸ್ ಮಾಡ್ತಾ ಅದು ಅತಿಯಾಗಿ ತೆಳುವಾಗೂ ಇರಬಾರ್ದು ಮತ್ತು ತುಂಬ ಗಟ್ಟಿಯಾಗಿ ಕೂಡ ಇರಬಾರ್ದು ಮತ್ತು ಗಂಟು ಕೂಡ ಇರಬಾರ್ದು. ಸೊ ಗಂಟು ಹಾಕ್ದಿರಂಗೆ, ಗಂಟು ಇಲ್ದಿರಂಗೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲ ನೀವು ವಿಸ್ಕ್ ಇದ್ದರೆ ನಿಮ್ಮ ಮನೇಲಿ ವಿಸ್ಕ್ ಆರ್ ಫೋರ್ಕ್ ಸಹಾಯದಿಂದ ಕೂಡ ಬೇಗ ಮಿಕ್ಸ್ ಮಾಡ್ಕೋಬೋದು. ಈಗ ನೋಡಿ, ಮಿಕ್ಸ್ ಮಾಡಿದ್ಮೇಲೆ ಈ ರೀತಿ ಸ್ಮೂತ್ ಬ್ಯಾಟರ್ ಸಿಗಬೇಕು. ಮತ್ತು ತುಂಬ ಗಟ್ಟಿಯಾಗೂ ಇರಬಾರ್ದು, ತುಂಬ ತೆಳುವೂ ಇರಬಾರ್ದು, ಈ ರೀತಿಯಲ್ಲಿ ಇರಬೇಕು ದೋಸೆ ಹಿಟ್ಟಿನ. ಅದಕ್ಕೆ ಈಗ ನಾವು ಪಾಕ ತೆಕ್ಕೊಳ್ಳೋಣ. ಅದಕ್ಕೆ ನಾನಿಲ್ಲಿ 1 ಕಪ್ ಸಕ್ಕರೆ ಹಾಕ್ತಿದ್ದೀನಿ, ಹಾಗೂ ಅರ್ಧ ಕಪ್ಪು ನೀರು ಹಾಕ್ತಿದ್ದೀನಿ. ಸೊ ಈಗ ಇದನ್ನು ಮಿಕ್ಸ್ ಮಾಡಿ. ಸೊ ಪಾಕ ತೆಗೆಯುವಾಗ ಹುಷಾರಾಗಿರಿ, ಜಾಸ್ತಿ ಏನು ಒಂದೆಳೆ ಪಾಕ ಎಲ್ಲ ಬರಬಾರ್ದು. ಬರೀ ಅಂಟು ಪಾಕ, ಅಂದರೆ ಅಂಟಿದ್ರೆ ಸಾಕು. ಇನ್ನೇನು ಕುದಿಯೋದಕ್ಕೆ ಇನ್ನೇನು ಶುರು ಆಗುತ್ತೆ ನೀವು ನೋಡ್ಬೋದು. ಈಗ ನೀವು ನೋಡಿ, ಕುದಿಯೋದಕ್ಕೆ ಇನ್ನೂ ಶುರು ಆಗಿಲ್ಲ, ಆಗಲೇ ಪಾಕ ಅಂಟು ಪಾಕ ಬಂದಿದೆ ಮತ್ತು ಒಂದೆಳೆ ಪಾಕನೂ ಬಂದಿಲ್ಲ ಇನ್ನು. ಈಗ ಇದು ಗಟ್ಟಿ ಆಗಬಾರ್ದು ಅನ್ನೋದಕ್ಕೋಸ್ಕರ ಅರ್ಧ ಹೋಳು ನಿಂಬೆಹಣ್ಣನ್ನ ಹಾಕಿ ಮಿಕ್ಸ್ ಮಾಡ್ತಿದ್ದೀನಿ. ಸೊ ನಿಂಬೆಹಣ್ಣು ಹಾಕಿದ್ರೆ ಗಟ್ಟಿ ಆಗೋದಿಲ್ಲ, ಇಲ್ಲಾಂದರೆ ಹಾಗೆ ಬಿಟ್ಟರೆ ಗಟ್ಟಿ ಆಗಿಬಿಡುತ್ತೆ. ಸೊ ನಾನಿಲ್ಲಿ ಜಿಲೇಬಿ ಹಾಕೋದಕ್ಕೆ ಒಂದು ಮೊಸರು ಪ್ಯಾಕೆಟ್ ಸಹಾಯದಿಂದಾಗಿ ಜಿಲೇಬಿನ ಹಾಕ್ಕೊಳ್ತಿದ್ದೀನಿ ಇವತ್ತು. ನೀವು ಸಾಸ್ ಬಾಟಲ್ ಇಲ್ಲ ಅಂದರೆ ಪ್ಲಾಸ್ಟಿಕ್ ವಾಟರ್ ಬಾಟಲ್ ಕೂಡ ಯೂಸ್ ಮಾಡ್ಬೋದು. ಕ್ಯಾಪ್ನ ತೂತು ಮಾಡಿ ಅದರೊಳಗಡೆ ತುಂಬಿಸಿ ಎಣ್ಣೆಗೆ ಬಿಡ್ಬೋದು. ಇದಂದರೆ ಯೂಸ್ ಆ್ಯಂಡ್ ಥ್ರೋ ಇನ್ನೂ ಬೆಸ್ಟು. ಹಾಲು ಪ್ಯಾಕೆಟು ಇಲ್ಲಾಂದರೆ ಈ ಥರ ಪ್ಲಾಸ್ಟಿಕ್ ಯಾವುದಾದ್ರೂ ಕವರ್ ಇದ್ದರೆ, ಇಲ್ಲಾಂದರೆ ಮೊಸರು ಪ್ಯಾಕೆಟ್ ನಾನು ಯೂಸ್ ಮಾಡ್ತಿರೋದು ನೀವು ನೋಡ್ಬೋದು. ಹೀಗೆ ಒಂದು ಸ್ಪೂನಿನ ಸಹಾಯದಿಂದಾಗ ಹಾಕ್ಕೊಂಡು, ಈಗ ಎಣ್ಣೆ ಬಿಸಿಯಾಗಿರಬೇಕು. ಹಾಗೂ ಫುಲ್ ಬಿಸಿಯಾಗಿರೋ ಎಣ್ಣೆಯಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಜಿಲೇಬಿನ ಬಿಡಿ, ಮೇಲೆ ಎತ್ಕೊಂಡು ಬಿಡಿ. ಸೊ ಜಿಲೇಬಿ ಹಾಕಿ ಕೆಲವು ಕ್ಷಣಗಳಲ್ಲಿ, ಇನ್ನೂ ಒಂದು 10 ಸೆಕೆಂಡ್ ಕೂಡ ಆಗಿರಲ್ಲ, ಆಗಲೇ ಅದು ಮೇಲೆ ಬರುತ್ತೆ. ಹಾಗೂ ಅದನ್ನು ಬೇಕಂದರೆ ತಿರುಗಿಸ್ಕೊಳ್ಬೋದು, ಇಲ್ಲಾಂದರೆ ಹಾಗೆ ಬಿಡ್ಬೋದು, ಬೆಂದಿರುತ್ತೆ. ಹಾಗೂ ತುಂಬ ಗರಿಯಾಗಿರುತ್ತೆ. ಸೊ ಅಂಥ ಜಿಲೇಬಿನ ಎತ್ತು ಪಾಕದೊಳಗಡೆ ಈ ರೀತಿಯಲ್ಲಿ ಹಾಕಿ ಒಂದು ಸ್ವಲ್ಪ ಹೊತ್ತರಲ್ಲೇ, ಒಂದು 5-10 ಸೆಕೆಂಡಲ್ಲೇ ಹೀರ್ಕೊಂಡ್ಬಿಡುತ್ತೆ ಪಾಕನ. ಯಾಕಂದರೆ ಬಿಸಿಯಾಗಿರುತ್ತೆ, ಅದಕ್ಕೋಸ್ಕರ. ಪಾಕನೂ ಬಿಸಿ ಇರುತ್ತೆ ಮತ್ತು ನಮ್ಮ ಜಿಲೇಬಿ ಕೂಡ ಬಿಸಿ ಇರುತ್ತೆ, ಆದ್ದರಿಂದ ಬೇಗನೆ ಹೀರ್ಕೊಂಡ್ಬಿಡುತ್ತೆ. ಸೊ ಹೀಗೆ ಉಳಿದಂಥ ಬ್ಯಾಟ್ರಲ್ಲಿ ನಾನು ಮಿಕ್ಕಿದಂಥ ಜಿಲೇಬಿಗಳೆಲ್ಲ ಮಾಡಿಕೊಂಡೆ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಹೀರ್ಕೊಂಡಿದೆ ಜಿಲೇಬಿ ಪಾಕನ, ಮತ್ತು ಎಷ್ಟು ಜ್ಯೂಸಿ ಆಗಿದೆ ಮತ್ತು ಎಷ್ಟು ಕ್ರಂಚಿಯಾಗಿದೆ. ಸೊ ಈ ಜಿಲೇಬಿಯನ್ನು ಕಚ್ಚಿದ್ರೆ ನಿಮಗೆ ಗೊತ್ತಾಗುತ್ತೆ, ಫೀಲ್ ಮಾಡ್ಬೋದು, ಬಾಯಿ ಒಳಗಡೆ ಫುಲ್ಲು ಆ ರಸ ಹರಡುತ್ತೆ. ಸೊ ಅಷ್ಟು ಜ್ಯೂಸಿ ಆಗಿದೆ. ಸೊ ಡೆಫಿನೆಟಾಗಿ ನೀವು ಈ ಜಿಲೇಬಿ ರೆಸಿಪಿನ ನೀವು ಮನೆಯಲ್ಲಿ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಸೊ ಟ್ರೈ ಮಾಡಿದ್ರೆ ಡೆಫಿನೆಟಾಗಿ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ತಿಳಿಸಿ. ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತು ನಾನು ಮತ್ತೊಂದು ವಿಡಿಯೋಲಿ ನಾನು ನಿಮ್ಮೆಲ್ರಿಗೂ ಸಿಗ್ತೀನಿ. Until then, please take care and bye-bye.